ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಂಚಿಕೆ ಶುರುವಿನಲ್ಲಿ ಕೂಡ ಈ ಕಡೆ ಗೌತಮ್ ಕೂಡ ಮಲ್ಕೊಂಬಿಟ್ಟಿರ್ತಾನೆ. ಆಗ ಮಲ್ಕೊಂಡ್ಮೇಲೂ ಆಗ ಗೌತಮ್ಗೆ ನಿದ್ದೆ ಬರೋದೇ ಇಲ್ಲ. ಆಗ ಒದ್ದಾಡ್ತಾ ಇರ್ತಾನೆ. ಒದ್ದಾಡುವಾಗ ಆಗ ಭೂಮಿ ಕೂಡ ನೆನಪು ಬರ್ತಾ ಇರ್ತಾಳೆ. ಆಗ ಗೌತಮ್ ಒದ್ದಾಡ್ದು ನಿದ್ದೆ ಮಾಡೋಣ, ಭೂಮಿಕಾ ಯಾಕೆ ನನ್ನ ಕಣ್ಣಲ್ಲಿ ಬರ್ತಾ ಇದ್ದಾಳೆ, ಅವಳು ಯಾಕೆ ನನಗೆ ನೆನೆಸ್ಕೊತಾ ಇದ್ದಾಳೆ ಅಂತಾಗ ಈ ಕಡೆ ಗೌತಮ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಗೌತಮ್ಗೆ ನಿದ್ದೆ ಬರೋದೇ ಇಲ್ಲ. ಯೋಚನೆ ಮಾಡ್ತಾ ಇರ್ತಾನೆ. ಗೌತಮ್ ಕಳ ಯೋಚನೆ ಮಾಡುವಾಗ ಏನು ಯಾಕೆ ಭೂಮಿ ನನಗೆ ಇದು ಕಣ್ಣಲ್ಲಿ ಬರ್ತಾ ಇದ್ದಾಳೆ, ನಾನು ಮಕ್ಕೊಂಡಿದ್ರು ಕೂಡ ನನಗೆ ಕನಸಿನಲ್ಲಿ ಬರ್ತಿದ್ದಾಳಲ್ವ, ಏನು ಮಾಡೋದು ನಾನು ಇವಾಗ. ಆ ಭೂಮಿ ನಾನು ನೋಡಿದ್ರೆ ನನ್ನ ಮೇಲೆ ಅವಳು ಕೋಪ ಇದ್ದಾಳೆ, ಆದರೆ ನಾನು ಹೋಗಿ ಮಾತಾಡ್ಸಿದ್ರು ಕೂಡ ಮಾತಾಡಿಸ್ತಾಳೆ ಇಲ್ಲೋ ಅಂತ ಆಗ ಈ ಕಡೆಗೆ ಗೌತಮ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆಗೆ ಏನಾದರೂ ಮಾಡಿಬಿಟ್ಟು ಇವತ್ತನಂತೂ ನಾನು ಭೂಮಿನ ಮಾತಾಡ್ಸ್ಕೊನೇ ಬರಬೇಕು, ಅವಳನ್ನ ಮಾತಾಡ್ಸ್ಕೊಂಡು ಬರಬೇಕು. ನಾನು ಎಷ್ಟು ದಿನ ಆಯಿತು ಮಾತಾಡ್ಸೋದಕ್ಕೆ ಆಗ್ತಾಯಿಲ್ಲ, ಆದರೆ ಇವತ್ತಾದರೂ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂತ ಆಗ ಈ ಕಡೆಗೆ ಗೌತಮ್ ಕೂಡ ಧೈರ್ಯ ಮಾಡಿರ್ತಾನೆ. ಆಗ ಹೇಗಾದರೂ ಮಾಡಿಬಿಟ್ಟು ಭೂಮಿ ಮನೆ ಹತ್ರ ಹೋಗಿ ಆಗ ಸೈಲೆಂಟಾಗಿ ಯಾರೂ ಗೊತ್ತಾಗಬಾರ್ದು ಆ ಥರ ಹೋಗ್ಬಿಟ್ಟು ಆಗ ಭೂಮಿನ ಮಾತಾಡಿಸ್ತಾ ಇರ್ತಾನೆ. ಆಗ ಈ ಕಡೆ ಈ ಮಲ್ಲಿಗೆ ಕೂಡ ನೋಡ್ತಾ ಇರ್ತಾಳೆ. ಈ ಕಡೆ ಈ ಗೌತಮ್ ಬಂದಿರೋದು ಕೂಡ ಗೊತ್ತಾಗ್ಬಿಡುತ್ತೆ ಮಲ್ಲಿಗೆ. ಆಗ ನೋಡಿಬಿಟ್ಟು ಯಾಕೆ ಭಾವ ಈ ಥರ ಬರ್ತಿದ್ದಾನಲ್ವಾ ಅಂತ ಆಗ ಮಲ್ಲಿಗೆ ಕೂಡ ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇರ್ತಾಳೆ. ಏನು ಮಾಡ್ತಾರೋ ನೋಡೋಣ, ಇವರು ಮಾತಾಡ್ತಾರೋ ಇಲ್ಲೋ, ಇಲ್ಲಾಂದ್ರೆ ಏನು ಮಾಡ್ತಾರೋ ಅಂತ ಈ ಕಡೆ ಮಲ್ಲಿಗೆ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಮಾಡುವಾಗ ಈ ಕಡೆ ಈ ಗೌತಮ್ ಕೂಡ ಬಂದುಬಿಟ್ಟು ಭೂಮಿ ಬೆಡ್ರೂಮಲ್ಲಿ ಭೂಮಿನ ನೋಡ್ತಾ ಇರ್ತಾನೆ. ನೋಡಿಬಿಟ್ಟು ಭೂಮಿ ಎಷ್ಟು ಚೆಂದ ಇದೆಯಾ, ನೀನು ಯಾಕೆ ನನ್ನ ಕಷ್ಟನ ಅರ್ಥ ಮಾಡ್ಕೊತ ಇಲ್ಲ ಅಲ್ವಾ ಅಂತ ಈ ಕಡೆಗೆ ಗೌತಮ್ ಬೇಜಾರು ಪಡ್ತಾ ಇರ್ತಾನೆ ಭೂಮಿನ ನೋಡ್ತಾ. ಆಗ ಇನ್ನೊಂದು ಕಡೆ ಭೂಮಿನ ಯಾಕೆ ನನ್ನಿಂದ ದೂರ ಮಾಡಿದೆಯಾ ದೇವ್ರೆ ಅಂತ ಆಗ ಈ ಕಡೆಗೆ ಇನ್ನು ಗೌತಮ್ ಕೂಡ ಫುಲ್ ಬೇಜಾರು ಪಡ್ತಾ ಇರ್ತಾನೆ. ಆಗ ಭೂಮಿಕಾ ಕೂಡ ಯಾರು ಬಂದಿರೋದಲ್ವಾ, ಏನು ಸೌಂಡ್ ಆಗ್ತಿದೆ ಅಂತ ಈ ಕಡೆ ಭೂಮಿ ಕೂಡ ಎದ್ದು ನೋಡ್ತಾ ಇರ್ತಾಳೆ. ನೋಡಿಬಿಟ್ಟು ನೀವ್ಯಾಕೆ ಬಂದಿದ್ರಿ ಇಲ್ಲಿ, ಯಾರಾದರೂ ನೋಡಿದ್ರೆ ಏನು ಅನ್ಕೋಬೇಕು, ಹೋಗ್ರಿ ನೀವು ಇಲ್ಲಿಂದ ಅಂತ ಆಗ ಈ ಕಡೆ ಭೂಮಿಕಾ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ಭೂಮಿಯವರೇ, ನಾನು ಹೇಳೋದು ಸ್ವಲ್ಪ ಕೇಳ್ರಿ, ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ನಿಮಗೆ ಇಷ್ಟ ಇಲ್ಲ, ನನ್ನ ಮೇಲೆ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಆಗ ಈ ಕಡೆಗೆ ಗೌತಮ್ ಕೂಡ ಕೇಳ್ತಾ ಇರ್ತಾನೆ. ಅಯ್ಯೋ ಗೌತಮ್ ಅವರೇ, ಯಾರಾದರೂ ಆಕಾಶ್ ಯಾರಾದರೂ ಮಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ, ಏನು ಅನ್ಕೋಬೇಕು, ನೀನು ಹೋಗ್ರಿ ಅಂತ ಆಗ ಈ ಕಡೆಗೆ ಭೂಮಿಕಾ ಕೂಡ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆಗ ಯಾರಾದರೂ ಏನನ್ನ ಅಂದ್ಕೊಳ್ಳಿ, ನೀನು ನನ್ನ ಮಾತಾಡೋದಕ್ಕೆ ನೀನು ಉತ್ತರ ಕೊಡು ಅಂತ ಆಗ ಈ ಕಡೆಗೆ ಗೌತಮ್ ಕೂಡ ಕೇಳ್ತಾ ಇರ್ತಾನೆ. ಅಯ್ಯೋ ಗೌತಮ್ ಅವರೇ, ಹೋಗ್ರಿ, ನನ್ನ ಮಾತು ಕೇಳ್ರಿ, ಯಾರಾದರೂ ನೋಡಿದ್ರೆ ಏನು ಅನ್ಕೋಬೇಕು, ಹೋಗ್ರಿ ಅಂತ ಈ ಕಡೆಗೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಆಯ್ತು ಭೂಮಿಯವರೇ, ನನ್ನ ಮೇಲೆ ನಿಮಗೆ ಇಷ್ಟ ಇಲ್ಲ ಅಲ್ವಾ, ನನ್ನ ಮೇಲೆ ನಿಮಗೆ ಕೋಪ ಇದೆ ಅಲ್ವಾ, ಆಯಿತು, ನೀನು ಮಾತಾಡ್ಸೋದೇ ಇಲ್ಲ, ನಾನು ಯಾವಾಗ ನೋಡೋದೇ ಇಲ್ಲ, ಆಯ್ತು ಭೂಮಿಕಾ ಅವರೇ ಅಂತ ಈ ಕಡೆಗೆ ಗೌತಮ್ ಕೂಡ ಸ್ವಲ್ಪ ಬೇಸರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಹೋಗುವಾಗ ಇನ್ನು ಅಯ್ಯೋ ಏನು ಗೌತಮ್ ಫುಲ್ ಬೇಜಾರಾಗಿದ್ದಾನೇನೋ ನಾನು ಮಾತಾಡಿದ್ದಕ್ಕೆ, ಅಯ್ಯೋ ತಡಿಬೇಕು ಇವ್ರನ್ನ ಹೇಗಾದರೂ ಮಾಡಿ ಅಂತ ಈ ಕಡೆಗೆ ಭೂಮಿಕಾ ಕೂಡ ಗೌತಮ್ನ ಕೈ ಹಿಡ್ಕೊಂಡು ಆಗ ಗೌತಮ್ ಅವರೇ ಅಂತ ಆಗ ಅಳ್ತಾ ಇರ್ತಾಳೆ. ಭೂಮಿಕಾ ಕೂಡ ಅಳ್ತಾ ಇದ್ದಾಗ, ರೇ ಗೌತಮ್ ಅವರೇ, ನಿನ್ನ ಮೇಲೆ ನಾನು ಯಾಕೆ ರೀ ಕೋಪ, ನೀವು ಅಂಥದ್ದು ಏನು ಮಾಡಿದ್ದೀರಾ, ನಿನ್ನ ಮೇಲೆ ನನಗೇನೂ ಕೋಪ ಇಲ್ಲ, ನಿನ್ನ ಮೇಲೆ ನೀವೆಲ್ಲಿದ್ದರೂ ಕೂಡ ನಿನ್ನನ್ನು ಸೆಕೆಂಡು ಒಂದು ನಿಮಿಷ ಕೂಡ ನಿಮ್ಮನ್ನು ನೆನೆಸ್ಕೊತಾ ಇರ್ತೀನಿ, ನಿಮ್ಮನ್ನು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ರೀ ಅಂತ ಆಗ ಈ ಕಡೆಗೆ ಭೂಮಿ ಕೂಡ ಅಳ್ತಾ ಬೇಜಾರು ಪಡ್ತಾ ಇರ್ತಾಳೆ. ಆಗ ಹೌದಾ ಭೂಮಿ, ನೀನು ನನ್ನ ಮೇಲೆ ಕೋಪ ಇಲ್ಲ, ನೀನು ನನ್ನ ಮೇಲೆ ದ್ವೇಷ ಇಲ್ಲ ಅಂತ ಆಗ ಈ ಕಡೆಗೆ ಗೌತಮ್ ಕೇಳ್ತಾ ಇರ್ತಾನೆ. ಯಾಕೆ ಗೌತಮ್ ಅವರೇ, ನಿನ್ನ ಮೇಲೆ ನನಗೆ ಯಾಕೆ ದ್ವೇಷ, ನಿನ್ನ ಮೇಲೆ ಯಾಕೆ ನನಗೆ ಕೋಪ, ಆ ಥರದ್ದೇ ಏನೂ ಇಲ್ಲ, ನೀವಂದರೆ ನನಗೆ ತುಂಬ ಇಷ್ಟ ರೀ, ನಿಮ್ಮನ್ನು ಬಿಟ್ಟಿರೋದಕ್ಕೆ ನನಗೆ ಒಂದು ಕ್ಷಣ ಕೂಡ ಇಷ್ಟ ಇಲ್ಲ ಅಂತ ಆಗ ಈ ಕಡೆ ಭೂಮಿ ಕೂಡ ಅಳ್ತಾ ಇರ್ತಾಳೆ. ಅಳ್ತಾ ಇದ್ದಾಗ ಆಗ ಇಬ್ಬರು ಕೂಡ ತಪ್ಕೊಂಡ್ಬಿಡ್ತಾರೆ. ಆಗ ಇಬ್ಬರು ತಪ್ಕೊಂಡ್ಬಿಟ್ಟು ಆಗ ಅಳ್ತಾ ಇರ್ತಾರೆ. ಅದನ್ನೆಲ್ಲ ಕೂಡ ಈ ಮಲ್ಲಿ ಕೂಡ ನೋಡ್ತಾ ಇರ್ತಾಳೆ. ನೋಡಿಬಿಟ್ಟು ಅಯ್ಯೋ ನಾನು ಅನ್ಕೊಂಡಿದ್ದು ಇನ್ನೇನು ಸಕ್ಸಸ್ ಆಯಿತು, ನಾನು ಹಾಕಿದ್ದು ಪ್ಲ್ಯಾನ್ ಕೂಡ ಎಲ್ಲ ಒಳ್ಳೇದಾಯಿತು ಅಂತ ಈ ಕಡೆ ಮಲ್ಲಿ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾಳೆ. ನೋಡಿಬಿಟ್ಟು ಇನ್ನು ಈ ಕಡೆಗೆ ಗೌತಮ್ ಅವರೇ, ನೀವು ಯಾಕೆ ನನ್ನ ಬಾಧನ ನೀವು ಅರ್ಥ ಮಾಡ್ಕೊತಾ ಇಲ್ಲಲ್ವಾ, ಯಾಕೆ ನನಗೆ ಹೇಳಿದ್ದು ನೀವು ಇದು ಅರ್ಥ ಮಾಡ್ಕೊತಾ ಇಲ್ಲಲ್ವಾ ಅಂತ ಆಗ ಈ ಕಡೆ ಭೂಮಿಕೆ ಕೂಡ ಹೇಳ್ತಾ ಇರ್ತಾಳೆ. ಹೇಳುವಾಗ ಓ ಹೌದಾ, ನಾವಿಲ್ಲಿ ನಾನು ಮಾಡಿದ ಕೆಲಸದ ಮೇಲೆ ಮಗಳು ಆ ಥರ ಎಲ್ಲ ಏನೋ ಅದು ಆವಾಗ ಕಲ್ಲೋಯ್ತಲ್ಲ, ನಿನ್ನ ಅದ್ರ ಮೇಲೆ ಏನು ಕೋಪ ಇಲ್ಲ ಅಂತ ಆಗ ಈ ಕಡೆಗೆ ಗೌತಮ್ ಕೂಡ ಕೇಳ್ತಾ ಇರ್ತಾನೆ. ಇಲ್ಲ ಗೌತಮ್ ಅವರೇ, ಆ ಥರ ಎಲ್ಲ ಏನೂ ಇಲ್ಲ, ಆ ಶಕುಂತಲ ಮಾಡಿದ್ದು ಎಲ್ಲ ಕೆಲಸಕ್ಕೆ ಈ ಥರ ಎಲ್ಲ ಆಗಿದೆ ನಮ್ಮ ಸಂಸಾರ ಅಂತ ಆಗ ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ.
ಇರ್ತಾಳೆ. ಹೇಳುವಾಗ ಏನು ಶಕುಂತಲಾ ಅಮ್ಮನ ಏನು ಮಾಡಿದ್ದಾರೆ ಅವರು ಅಂತ ಆಗ ಈ ಕಡೆ ಗೌತಮ್ ಕೂಡ ಕೇಳ್ತಾ ಇರ್ತಾನೆ. ಅಯ್ಯೋ ಏನು ಅರ್ಜೆಂಟಲ್ಲಿ ಯಾವುದೋ ಟೆನ್ಷನಲ್ಲಿ ಬಾಯ್ ಬಿಟ್ಬಿಟ್ಟಿದ್ದೀನಲ್ಲ ಅಂತ ಈ ಕಡೆಗೆ ಈ ಭೂಮಿಕಾ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅಯ್ಯೋ ಏನಿಲ್ಲ, ನೀವು ಆ ಥರ ಎಲ್ಲ ಏನು ತಪ್ಪು ತಿಳ್ಕೊಂಡಿದ್ದೀರಾ, ನೀವಂದರೆ ನನಗೆ ಪಂಚ ಪ್ರಾಣ ರೀ, ನಿಮ್ಮನ್ನು ಬಿಟ್ಟಿರೋದಕ್ಕೆ ನನಗೆ ಒಂದು ನಿಮಿಷ ಕೂಡ ಇಷ್ಟ ಇಲ್ಲ. ಯಾಕಂದರೆ ಎಲ್ಲರಿಂದ ದೂರ ಇದ್ದರೆ ನಾನು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ದೂರ ಬಂದಿದ್ದೀನಿ ಅಂತ ಆಗ ಈ ಕಡೆಗೆ ಭೂಮಿಕಾ ಕೂಡ ಹೇಳ್ತಾ ಇರ್ತಾಳೆ ಗೌತಮ್ ಹತ್ರ. ಓ ಅಷ್ಟೇನಾ, ಯಾಕೆ ನನ್ನನ್ನು ಬಿಟ್ಟು ದೂರ ಬಂದಿದ್ಯಾ, ನೀನು ನನ್ನ ಮೇಲೆ ಕೋಪ ಇಲ್ಲ ಅಂದರೆ ನನ್ನ ಮೇಲೆ ಯಾಕೆ ಮಾತಾಡಿಸ್ಲಂಗ, ಈ ಥರ ಎಲ್ಲ ದೂರ ಬಂದಿದೆಯಲ್ಲೋ, ಒಂದು ದಿವಸ ಆದರೂ ನೀನು ನನ್ನ ಮೇಲೆ ಮಾತಾಡಬೇಕು ಅನ್ನೋದು ಕೂಡ ಸ್ವಲ್ಪ ಕೂಡ ನಿನಗೆ ನೆನಪು ಬರಲಿಲ್ವಾ, ನನ್ನ ಮೇಲೆ ಪ್ರೀತಿ ಆಗಲಿಲ್ವಾ ಅಂತ ಈ ಕಡೆ ಗೌತಮ್ ಕೂಡ ಕೇಳ್ತಾ ಇರ್ತಾನೆ. ಅಯ್ಯೋ ಗೌತಮ್ ಅವರೇ ಆ ಥರ ಎಲ್ಲ ಏನಿಲ್ಲ, ನಿನ್ನನ್ನು ನಾನು ಮಾತಾಡಿಸ್ಬೇಕು ಅಂತ ತುಂಬ ನಾನು ನೋಡಿದ್ದೀನಿ, ಎಲ್ಲ ಟ್ರೈ ಮಾಡಿದ್ದೀನಿ, ಆದರೂ ಆಗಲಿಲ್ಲ, ಏನೋ ನನಗೆ ಸ್ವಲ್ಪ ಬೇಜಾರಾಗಿತ್ತು ಅದಕ್ಕೆ ಬರಲಿಲ್ಲ ಅಂತ ಆಗ ಈ ಕಡೆಗೆ ಭೂಮಿಕಾ ಕೂಡ ಹೇಳ್ತಾ ಇರ್ತಾಳೆ. ಹೇಳುವಾಗ ಆಯಿತು, ನೀವು ನನ್ನನ್ನು ಕ್ಷಮಿಸ್ಬಿಟ್ಟಿದ್ರಲ್ವಾ, ನೀನು ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ, ಅಷ್ಟೇ ಸಾಕು ನನಗೆ ಅಂತ ಆಗ ಈ ಕಡೆಗೆ ಇನ್ನು ಗೌತಮ್ ಕೂಡ ಭೂಮಿನ ತಪ್ಕೊಂಡು ಅಳ್ತಾ ಇರ್ತಾನೆ. ಅಳುವಾಗ ಆಗ ಇಬ್ಬರು ಕೂಡ ತಪ್ಕೊಂಡು ಇಬ್ಬರು ಕೂಡ ಫುಲ್ ಸಂತೋಷವಾಗಿ ಇರ್ತಾರೆ. ಆಗ ಆ ಮಲ್ಲಿ ಕೂಡ ನೋಡಿಬಿಟ್ಟು ಅಪ್ಪ ಏನಾದರೂ ಮಾಡಿಬಿಟ್ಟು ನಾನು ಒಳ್ಳೇದಾಯಿತು ಅಂತ ಆಗ ಈ ಕಡೆಗೆ ಮಲ್ಲಿ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಆಯಿತು, ಯಾರಾದರೂ ನೋಡಿದ್ರೆ ಏನು ಅನ್ಕೊತಾರೆ, ನೀವು ಹೋಗ್ರಿ, ನಾನು ಯಾವಾಗಲಾದರೂ ನಿನ್ನ ಹತ್ರ ಫೋನ್ ಮಾಡಿಬಿಟ್ಟು ನಾನು ಬರ್ತೀನಿ ಮಾತಾಡಬೇಕು ಅಂದರೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಆ ಕಡೆ ಇನ್ನು ಆಯಿತು ಭೂಮಿಯವರೇ, ನಾನು ಆಮೇಲೆ ಬರ್ತೀನಿ, ಬೆಳಗ್ಗೆ ಬರ್ತೀನಿ ಅಂತ ಆಗ ಈ ಕಡೆ ಗೌತಮ್ ಕೂಡ ಹೋಗ್ತಾ ಇರ್ತಾನೆ. ಹೋದ್ಮೇಲೂ ಇನ್ನು ಈ ಕಡೆಗೆ ಭೂಮಿಕಾ ಎದ್ದು ಕುಂತ್ಕೊಂಡಿರ್ತಾಳೆ. ಅಕ್ಕ ನೋಡು, ನನ್ನನ್ನು ಮರ್ತು ಬಿಟ್ಟಿದ್ಯಾ ಅಕ್ಕ, ಏನು ಗೌತಮ್ ಮಾಮ ನೆನ್ಪು ಬಂದಿದ್ದಾನಾ ಅಂತ ಆಗ ಕಡೆ ಮಲ್ಲೆ ಕೂಡ ಹೇಳ್ತಾ ಇರ್ತಾಳೆ. ಏನು ಕಣೆ ನೀನು ಏನು ಮಾತಾಡ್ತಾ ಇದೀಯಾ ಅಂತ ಆಗ ಕೇಳ್ತಾ ಇರ್ತಾಳೆ. ಅಯ್ಯೋ ಏನಿಲ್ಲಕ್ಕ, ನಾನು ಮರ್ತು ಬಿಟ್ಟಿದೀಯಾ ಗೌತಮ್ ಪ್ರೀತಿಯಲ್ಲಿ ಅಂತ ಆಗ ಈ ಕಡೆ ಮಲ್ಲೆ ಕೂಡ ಜೋಕ್ ಮಾಡ್ತಾ ಇರ್ತಾಳೆ. ತರಲಿ ಆ ಥರ ಎಲ್ಲ ಏನಿಲ್ಲ, ನೀನು ಏನು ಮಾತಾಡ್ತಾ ಇದೀಯಾ ಅಂತ ಆಗ ಈ ಕಡೆ ಭೂಮಿಕಾ ಕೂಡ ಕೇಳ್ತಾ ಇರ್ತಾಳೆ, ಮಲ್ಲಿ ಕೂಡ ಕೇಳ್ತಾ ಇರ್ತಾಳೆ. ಕೇಳುವಾಗ ಅಯ್ಯೋ ಆ ಥರ ಎಲ್ಲ ಏನಿಲ್ಲಕ್ಕ, ನಾನು ಮರ್ತೋಗ್ಬೇಡ ಪ್ಲೀಸ್ ಅಂತ ಆಗ ಈ ಕಡೆ ಮಲ್ಲೆ ಕೂಡ ಹೇಳ್ತಾ ಇರ್ತಾಳೆ. ಅಂತ ಆಗ ಈ ಕಡೆ ಭೂಮಿಕಾ ಕೂಡ ಹೇಳ್ತಾ ಇರ್ತಾಳೆ. ಹೇಳುವಾಗ ಇನ್ನು ಈ ಕಡೆಗೆ ಈ ಆನಂದ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಾಂತಿ ಯಾಕೆ ಬಂದಿದ್ದಾನೆ, ಮತ್ತು ಇವರಿಬ್ಬರು ಅತಿ ಇಬ್ಬರು ಕೂಡ ಒಂದೇ ಆಗಿಬಿಟ್ಟಿದ್ದಾರೆ, ಇವ್ರು ಯಾವಾಗಲೂ ಚೆನ್ನಾಗಿರಬೇಕು, ಇಬ್ಬರು ಒಬ್ಬರ ಹತ್ರ ಒಬ್ಬರು ಇದ್ದಾರೆ, ಅವರಿಬ್ಬರು ಕೂಡ ಇಬ್ಬರನ್ನ ಒಂದೇ ಸಲ ಹತ್ರ ಮಾಡಿಬಿಡ್ತೀನಿ ಅಂತ ಈ ಕಡೆ ಆನಂದ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಇವ್ನು ಯಾಕೆ ಬಂದಿದ್ದಾನೆ, ಇವ್ನು ಏನಾದರೂ ಪ್ಲ್ಯಾನ್ ಹಾಕ್ಕೊಂಡು ಇದು ಶಕುಂತಲಾಗೆ ಏನಾದರೂ ಸಹಾಯ ಮಾಡೋದಕ್ಕೆ ಬಂದಿರ್ತಾನೆ ಇವನ ಹತ್ರ ಗೌತಮ್ನ ಕಾಣಿಸ್ಬಾರ್ದು, ಆ ಥರ ಎಲ್ಲ ಮಾಡಬೇಕು ನಾನು ಅಂತ ಈ ಕಡೆ ಆನಂದ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆಗೆ ಅವು ಹೇಗಾದರೂ ಮಾಡಿಬಿಟ್ಟು ಈ ಗೌತಮ್ ಹತ್ರ ಹೇಳ್ಬೇಕು ನಾನು ಅಂತ ಆಗ ಈ ಕಡೆ ಆನಂದ್ ಕೂಡ ಫುಲ್ ಟೆನ್ಷನ್ ಮಾಡಿಕೊಂಡು ಈ ಗೌತಮ್ಗೆ ಬಂದು ಹೇಳ್ತಾ ಇರ್ತಾನೆ. ನೋಡು, ನೀನು ಯಾಕೆ ಇವ್ನು ಕರ್ಕೊಂಡಿದ್ದೀಯಾ, ಇವ್ರನ್ನ ನೀವಿಬ್ಬರು ಹೇಗಾದರೂ ಇವಾಗ ಒಂದೇ ತಲೆ ಇದ್ದೀರಲ್ವ, ಇವಾಗ ಹತ್ರ ಹತ್ತಿದ್ರಲ್ವ, ಮತ್ತು ಇವ್ರು ಏನಾದರೂ ನಿನ್ನ ಹತ್ರ ಏನೋ ಒಂದು ಮಾಡೋದಕ್ಕೆ ಬಂದಿದ್ದಾರೆ, ಅವರು ಯಾಕೆ ಕರ್ಕೊಂಡಿದ್ದೀ ನೀನು ಅಂತ ಆಗ ಈ ಕಡೆಗೆ ಆನಂದ್ ಕೂಡ ಗೌತಮ್ ಹತ್ರ ಹೇಳ್ತಾ ಇರ್ತಾನೆ. ಹೇಳುವಾಗ ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ, ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ, ಅವ್ರು ಚೇಂಜ್ ಆಗಿದ್ದಾರೆ ಅಂತ ಆಗ ಗೌತಮ್ ಕೂಡ ಹೇಳ್ತಾ ಇರ್ತಾನೆ. ಹೇಳುವಾಗ ಈ ಕಡೆ ನೋಡು ನನ್ನ ಮಾತು ಕೇಳು, ಆ ಶಕುಂತಲಾ ಅವರು ಏನಾದರೂ ಮಾಡಿರ್ತಾಳೆ, ಅವ್ರ ಮಾತು ಏನು ಕೇಳೋಕೆ ಹೋಗಬೇಡ ನೀನು, ನಾನು ಹೇಳಿದ ಮಾತು ಕೇಳು ಗೌತಮ್ ಅಂತ ಆಗ ಈ ಕಡೆ ಆನಂದ್ ಕೂಡ ಹೇಳ್ತಾ ಇರ್ತಾನೆ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ, ನೀನು ಸುಮ್ಮನೆ ಇರು, ನೋಡಿ ನೀನು ಒಂದು ವಿಷಯ ಹೇಳಬೇಕು, ನಾನು ಭೂಮಿ ಹತ್ರ ಹೋಗಿದ್ದೆ ಅಂತ ಆಗ ಈ ಕಡೆ ಗೌತಮ್ ಕೂಡ ಹೇಳ್ತಾ ಇರ್ತಾನೆ. ಏನು ನೀನು ಅತಿ ಹತ್ರ ಹೋಗಿದ್ದೆ, ನೀನು ಅದೇನು ಮಾತಾಡ್ಸಿದ್ರೆ, ನೀವು ಇಬ್ಬರು ಒಂದೇ ಆಗ್ಬಿಟ್ರೆ ಇದ್ರ ಅಂತ ಆಗ ಈ ಕಡೆಗೆ ಆನಂದ್ ಕೂಡ ಕೇಳ್ತಾ ಇರ್ತಾನೆ. ಅಯ್ಯೋ ಸ್ವಲ್ಪ ತಡ್ಕೊಳ್ಳು, ಯಾಕೆ ಎಷ್ಟೊಂದು ಖುಷಿ ಪಡ್ತಾ ಇದೀಯಾ, ಹೌದು ನಾನು ಭೂಮಿ ಹತ್ರ ಹೋಗಿ ಮಾತಾಡಿದ್ದೀನಿ, ಅವಳು ನನ್ನ ಮೇಲೆ ಏನು ಕೋಪ ಇಲ್ಲ, ಅವಳಿಗೆ ನನ್ನ ಮೇಲೆ ಏನು ದ್ವೇಷ ಇಲ್ಲ, ನನಗೆ ಚೆನ್ನಾಗಿ ಮಾತಾಡಿಸಿದ್ಲು ಅಂತ ಆಗ ಈ ಕಡೆಗೆ ಗೌತಮ್ ಕೂಡ ಹೇಳ್ತಾ ಇರ್ತಾನೆ. ಆಗ ಇನ್ನು ಈ ಕಡೆಗೆ ಗೌತಮ್ ಫುಲ್ ಖುಷಿ ಪಡ್ತಾ ಇರ್ತಾನೆ, ಆನಂದ್ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಗಿತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.